ಈಗ ಎಷ್ಟು ವಿಷಯ ನೋಡಿ ಬಂತು. ವಿದ್ಯೆಗಳನ್ನು ಕೇಳಿದರು, ಯಾವ ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗತ್ತೆ ಅಂತ ಕೇಳಿದರು. ಉತ್ತರ ಕೊಡ್ತಾರೆ, ತಸ್ಮೈ ಸಹೋವಾಚ ದ್ವೇ ವಿದ್ಯೆ ವೇದಿತವೇ. ಎರಡು ವಿಷಯ ತಿಳಿಬೇಕು, ಎರಡು ವಿದ್ಯೆಗಳು ಗೊತ್ತಿರ್ತವೆ. ಇತಿಹಾಸ ಯದ್ ಬ್ರಹ್ಮವಿದೋ ವದಂತಿ. ಯಾವ ಎರಡು ಅಂದರೆ ಪರಾಚೈವ ಅಪರಾಚ. ಪರ ಮತ್ತು ಅಪರ ಎರಡೂ ತಿಳ್ಕೋಬೇಕು. ಮುಂದೆ ತತ್ರ ಅಪರ ಯಾವುದು ಅಂತ ಪ್ರಶ್ನೆ. ಈಗ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಶಿಕ್ಷಾ, ಕಲ್ಪೋ, ವ್ಯಾಕರಣಂ, ನಿರುಕ್ತಂ ಮತ್ತು ಛಂದೋ, ಜ್ಯೋತಿಷಮಿತಿ. ಇದಿಷ್ಟು ಕೂಡ ಏನಿದು ಅಪರವಿದ್ಯೆ. ಬಜೀತಾಯ್ತು. ಈಗ ಅಪರವಿದ್ಯೆ ಬಿಟ್ಟುಬಿಟ್ರೆ ಎಲ್ಲ ಓದೇ ಇಲ್ಲ, ಬಿಟ್ಟರು ಅಲ್ಲ ಅಪರವಿದ್ಯೆ. ಅಥ ಪರವಿದ್ಯೆ ಅಂದರೆ ಯಾವುದು? ಯಯ ತದಕ್ಷರಮಧಿಗಮ್ಯತೆ. ಅಕ್ಷರವನ್ನು ತಿಳ್ಕೊತೇವಲ್ಲ ಅದು ಪರ. ಉಪನಿಷತ್ತು ಆಗಿದ್ದಕ್ಕೆ ಎಲ್ಲರೂ ಓದ್ತಾರೆ. ವಿಷ್ಣು ಅಂತ ಹೇಳಿಬಿಟ್ರೆ ವೈಷ್ಣವರು ಮಾತ್ರ ಓದ್ಬಿಡ್ತಿದ್ರು. ಎಲ್ಲರೂ ಓದಿರಬೇಕು, ವೈಷ್ಣವತ್ತು ತಿಳಿಬೇಕಂದ್ರೆ. ಅಥ ಪರ ಯಯ ತದಕ್ಷರಮಧಿಗಮ್ಯತೆ. ಋಗಾದ್ಯ ಆಚಾರ ನೋಟ್ ಕೊಡ್ತಾ ಇದ್ರು. ಕನ್ಫ್ಯೂಷನ್ ಬಂದುಬಿಡ್ತಿತ್ತು. ಈಗ ಋಗಾದ ಅಪರವಿದ್ಯೆ ಅಂತ ಹೇಳಿದ ಮೇಲೆ ಅದು ಪರವಿದ್ಯೆ ಅಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಓದಬೇಕು ಅದನ್ನು? ಹಾಗಿತ್ತು. ಸೊ ವೇದ ಬಿಟ್ಟು ಬಿಡೋದು, ವೇದ ದ್ವೇಷ ಮಾಡೋದು ಅವೈದಿಕರಾಗಬೇಕಾಗತ್ತಾಗ ಅಲ್ಲ. ನೋಟ್ ಹೇಗಿದೆ ನೋಡಿ. ಋಗಾದ್ಯ ಅಪರಾ ವಿದ್ಯಾ ಯದಾ ವಿಷ್ಣೋರ್ನ ವಾಚಕಾ ತಾಯೇವ ಪರಮಾ ವಿದ್ಯಾ ಯದಾ ವಿಷ್ಣೋಸ್ತು ವಾಚಕಾ. ಋಗ್ವೇದಾದಿಗಳು ಎರಡು ಕೆಲಸ ಮಾಡುತ್ತೆ. ವಿಷ್ಣು ಪರತ್ವ ಅರ್ಥ ಮಾಡ್ಕೊಂಡ್ಬಿಟ್ಟಾಗ ಅದು ಪರವಿದ್ಯೆ ಆಗುತ್ತೆ. ವಿಷ್ಣು ಪರತ್ವ ಅರ್ಥ ಮಾಡ್ಕೊಳ್ಳೋದ್ರೆ ಅಪರವಿದ್ಯೆ ಆಗುತ್ತೆ. ಮತ್ತು 199 ಜನ ಏನು ಅರ್ಥ ಮಾಡಿಕೊಂಡ್ರು? ಅಪರವಿದ್ಯೆನೇ ಮಾಡ್ಕೊಂಡ್ಬಿಟ್ರು. ಮುಖ್ಯವಾಗಿ ಏನದು? ಮುಖ್ಯವಾಗಿ ಪರವಿದ್ಯೆ. ಅಂದರೆ ಋಗ್ವೇದಗಳು ಪರವಿದ್ಯೆನೂ ಹೌದು, ಅಪರವಿದ್ಯೆನೂ ಹೌದು. ಸರಿಯಾಗಿ ತಿಳ್ಕೊಂಡವ್ರಿಗೆ ಏನದು? ಈಗ ಗಂಗಾ ನದಿಗೆ ಹೋದ, ಬಟ್ಟೆ ಒಪ್ಕೊಂಡು ವಾಪಸ್ ಬಂದ ಅಷ್ಟೇ. ಕೆಲವು ಸ್ನಾನ ಏನೋ ಮಾಡಲಿಲ್ಲ, ಅವರು ದೇವ್ರ ಪೂಜೆನೂ ಮಾಡಲಿಲ್ಲ. ಇನ್ನೊಬ್ಬರು ಸ್ನಾನ ಮಾಡ್ಕೋಬೋದು. ಬಟ್ಟೆ ಹಿಂಡು ಬಾರದಲ್ಲಿ ಕೆಳಗೆ ನೀರು ಬಿಡ್ಬೇಕು, ಆ ರೀತಿ ಮಾಡಬೇಕು. ಗೊತ್ತಾಯ್ತಾ? ಅಂದ್ರೆ ಅವು ಎಷ್ಟು ಪುಣ್ಯ ಬಂತು, ಎಷ್ಟು ಪಾಪ ಬಂತು ಇವ್ರಿಗೆ. ಅದೇ ಗಂಗಾ ನದಿನೇ. ಯಾವ ಪರ್ಪಸ್ಗೆ ಉಪಯೋಗಿಸ್ತೀರಿ ನೀವೀಗ ಅನ್ನೋದ್ರ ಮೇಲೆ ಅದನ್ನು ಪುಣ್ಯ ಬಂತೋ ಪಾಪ ಬಂತೋ ಹೇಳ್ತಾರೆ. ಋಗಾದಿಗಳೆಲ್ಲ ಈ ಸುಮ್ಮನೆ ಓದಿಬಿಟ್ಟಿದ್ರೆ ಋಗಾದಿ ಓದೋ ಆಸಕ್ತಿನೇ ಬರ್ತಿರಲಿಲ್ಲ ನಮಗೆ, ಪ್ರಸಕ್ತಿನೇ ಹೋಗಿಬಿಡ್ತಾ ಇತ್ತು. ಹಾಗಲ್ಲ, ಅದು ಪರವಿದ್ಯೆಯಾಗಿಯೂ ಬರುತ್ತೆ. ಅನ್ನ ದೇವ್ರು ನೈವೇದ್ಯ ಮಾಡಿದ್ದಾನೆ, ನೈವೇದ್ಯ ಮಾಡಿಲ್ಲ, ಅನ್ನ ನೈವೇದ್ಯ ಅಲ್ಲ. ಅದು ಗೊತ್ತಾಯ್ತಾ? ನೈವೇದ್ಯನ ಅಂತ ಬೇರೆ ಇಲ್ಲ. ಇದನ್ನೇನೇ ನೈವೇದ್ಯ ಮಾಡಿದ್ರೆ ಅದು ನೈವೇದ್ಯ ಆಗಿಬಿಡುತ್ತೆ ಅಷ್ಟೇ. ಆ ದೃಷ್ಟಿಯಲ್ಲಿ ಓದಬೇಕು. ಆದ್ದರಿಂದ ಈಗ ನಮಗೆ ಯಾವುದೇ ಕೆಟ್ಟ ವಿದ್ಯೆ ಆಗಿರಲಿ, ಕೆಟ್ಟ ವಿಷಯ ಆಗಿಲ್ಲ, ಕೆಟ್ಟ ಶಬ್ದ ಆಗಿರಲಿ, ಅದು ಪರವಿದ್ಯೆ ಆಗಿಬಿಡುತ್ತೆ. ಯಾವಾಗ? ಇಷ್ಟು ಪರ ಮಾಡಿಕೊಂಡು. ಕೆಟ್ಟ ಶಬ್ದಕ್ಕೆ ಸ್ವಾಮಿತ್ವ ಇದೆ ಅಷ್ಟೇ. ಒಳ್ಳೆಯದಕ್ಕೆ ಅದು ಇದೆ, ಸ್ವಾಮಿತ್ವನೂ ಇದೆ. ಎರಡು ತಿಳ್ಕೊಂಬಿಟ್ರೆ ಮುಗಿದು ಪ್ರತಿಯೊಂದು ಏನಾಗುತ್ತಾಗ ಇವತ್ತು ಲೌಕಿಕ ಓದ್ತೀವಿ ಅಂತ ತಿಳ್ಕೊಂಬೇಡ. ಅದು ಅಪ್ಲೈ ಮಾಡ್ಕೊಂಬಿಟ್ರೆ ಏನಾಯ್ತದೆ? ಈಗ ವೇಸ್ಟ್ ಆಗಲೇ ಇಲ್ಲ ಅದು. ಅರ್ಥ ಆಯ್ತಾ? ಅದು ಅಪ್ಲೈ ಮಾಡ್ಕೊಳ್ಳೋದು ಏನಾಗುತ್ತದು? ಇದು ಕೂಡ ಪರವಿದ್ಯೆ ಅಪರವಿದ್ಯೆ ಆಗಿಬಿಡುತ್ತೆ. ಬ್ರಹ್ಮಸೂತ್ರ ಓದಿದ್ರು ಕೂಡ ಬ್ರಹ್ಮಸೂತ್ರ ಅಪರವಿದ್ಯೆ ಆಗೋಗುತ್ತೆ. ಅರ್ಥ ಆಯ್ತಾ? ಆದರೆ ಅದು ಮುಖ್ಯವಾಗಿ ಕೇವಲ ಪರವಿದ್ಯೆ. ಅದನ್ನು ಅರ್ಥ ಆಗಿಲ್ಲ ಅಂತ ಹೇಳ್ಬೇಕಷ್ಟೇ. ಇವನಿಗೆ ಅರ್ಥ ಆಗಿದೆ, ಅಪರವಿದ್ಯೆಯಾಗಿ ಅರ್ಥ ಆಗಿದೆ, ಪರವಿದ್ಯೆಯಾಗಿ ಅಲ್ಲ. ಅದು ಬ್ರಹ್ಮಸೂತ್ರ ಹಾಗಲ್ಲ. ಅಪರವಿದ್ಯೆ ಸ್ಟೇಜೇ ಇಲ್ಲ ಅದಕ್ಕೆ, ಒಂದೇ ಅದಕ್ಕೆ. ಅದು ವಿಶೇಷ ಅಂಶ. ಪರವಿದ್ಯೆ ಲಿಮಿಟ್ ಮಾಡಿದರೆ ಅಪರವಿದ್ಯೆ. ಲಿಮಿಟ್ ಮಾಡಬಾರ್ದು. ಮುಖ್ಯವಾಗಿ ವಿಷ್ಣು ಪರನೇ. ಅಲ್ಲ, ವಿಷ್ಣು ಅಲ್ಲ ಅಂತ ತಿಳ್ಕೊಂಡು ಮಾಡಿದರೆ ಅದಿತ್ತು ಮಾಡಿಕೊಂಡ್ರೆ ತಪ್ಪಲ್ಲ. ವಿಷ್ಣು ಪರ ಆಗುತ್ತೆ. ನಾವು ಹೊಡಿತಾ ಸುತ್ತ ಇದೆ ವಿಷ್ಣು ಪರ. ಅದು ವಾಯುದೇವ್ರ ಪರ ಅರ್ಥ ಮಾಡ್ತೀವಿ ನಾವೀಗ, ತಪ್ಪಲ್ಲ. ಯಾಕೆ ನಿಮಗೆ ಗೊತ್ತು, ಮುಖ್ಯತಃ ವಿಷ್ಣು ಪರನೇ. ಇದು ವಾಯುಪರವೂ ಆಗುತ್ತೆ. ಆಯ್ತಾಯ್ತಾ? ಅದು ಸರಿ, ಅದು ತಪ್ಪಲ್ಲ. ನಾವು ಸ್ನಾನ ಮಾಡಿದ ನೀರಲ್ಲಿ ಅಗ್ರೋದಕ್ಕೆ ತರ್ತೀವಿ, ಗೊತ್ತಾಯ್ತಾ? ಪೂಜೆಗೂ ಅದೇ ನೀರು, ನಮ್ಮ ಸ್ನಾನಕ್ಕೂ ಅದೇ ನೀರು. ಬಟ್ ಎರಡು ಏನಾಯ್ತು ಈಗ? ಮಡಿಸ್ನಾನ. ಯಾಕೆ? ಅದಕ್ಕೋಸ್ಕರ ಮಡಿಸ್ನಾನ ಆಯಿತು. ಬರೀ ಹಾಗೆ ತಂದು ಮತ್ತೆ ಹಾಲು ನುಗ್ಗಿ ಬಿಟ್ಕೊಂಡ್ಬಿಟ್ರೆ ಹೋಗಿಬಿಡ್ತೀವಿ, ಎಲ್ಲ ವ್ಯಾನಿಷ್ ಆಗಿಬಿಡ್ತಿತ್ತು ಮಾಡಿರ್ತಾರೆ. ಹಾಗಿಲ್ಲ. ಸೊ ಪ್ರತಿಯೊಂದು ಕೂಡ ನಾವು ಉಪಯೋಗಿಸಿದರೆ ಪರವಿದ್ಯೆ ಮಾಡೋಕ್ಕೆ ಬರುತ್ತೆ. ಇಲ್ಲದೆ ಹೋದರೆ ಅಪರವಿದ್ಯೆ ಆಗುತ್ತೆ. ಆ ರೀತಿ ಮಾಡೋದು ಹೇಗೆ ಸಾಧ್ಯ ಅಂದರೆ ಹೇಳ್ತಾರೆ. ಹೇಗೆ ಮಾಡ್ಕೋಬೇಕು ಅದನ್ನು? ಮೆಥಡ್ ಗೊತ್ತಾಗಬೇಕಲ್ಲ. ನೈವೇದ್ಯ ಹೇಗೆ ಮಾಡಬೇಕು, ಪ್ರೊಸೀಜರ್ ಗೊತ್ತಿರಬೇಕಲ್ಲ. ಅದನ್ನು ತಿಳಿಸೋದು ಮುಂದಿನ ವಿದ್ಯೆ. ಅದು ನಾಳೆ. ಪರವಿದ್ಯೆ ಅಪರವಿದ್ಯೆ ವಿವರಣೆ ತಮ್ಮದು ಅಧಿಕರಣ ನಾಮಾವಳಿ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿವರಣೆ ಇದೆ. ತಮ್ಮ ಪುಸ್ತಕ ಅಧಿಕರಣ ನಾಮಾವಳಿ 2 ಪುಟ ವಿವರಣೆ ಇದೆ. 2 ಪುಟ